ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನಾದರೂ ನೀಡಬೇಕು, ಇಲ್ಲದಿದ್ದರೆ ಕಾಂಗ್ರೆಸ್ನಲ್ಲಿರುವಂತಹ ಎಲ್ಲ ಜನಪ್ರತಿನಿಧಿಗಳು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆ ಆಗ್ತೇವೆ. ಬರೀ ಬಲಗೈ ಸಮುದಾಯದವರನ್ನೇ ಮುನ್ನೆಲೆಗೆ ತರ್ತಾ ಇದ್ದು ಎಡಗೈ ಸಮುದಾಯದವರನ್ನ ಕಡೆಗಣಿಸ್ತಾ ಇರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗ ಸಮುದಾಯದಿಂದ ಒತ್ತಾಯದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಕೆಎಚ್ ಮುನಿಯಪ್ಪನವರಿಗೆ ಒಳ್ಳೆಯ ಪ್ರಬಲ ಸಚಿವ ಸ್ಥಾನಮಾನವನ್ನ ನೀಡಿ ಮಾದಿಗ ಸಮುದಾಯದಿಂದ ಒತ್ತಾಯ. ಕರ್ನಾಟಕದಲ್ಲಿ ಮಾದಿಗ ಸಮುದಾಯದ ಜನಸಂಖ್ಯೆ ಹೆಚ್ಚಾಗಿದ್ದು ಅದಕ್ಕೆ ಅನುಗುಣವಾಗಿ ಮಂತ್ರಿ ಸ್ಥಾನ ನೀಡಬೇಕು. ಜನಪ್ರಿಯ ಶಾಸಕರು ಹಾಗೂ ಸಚಿವರಾಗಿರುವಂತಹ ಪ್ರಬಲವಾದ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ಮಾದಿಗ ಸಮುದಾಯದ ಒಕ್ಕೂಟದಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಒತ್ತಾಯ ಮಾಡ್ತೇವೆ ಅಂತ ಹೇಳಿ ಬುಳ್ಳಹಳ್ಳಿ ರಾಜಪ್ಪ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ನಡೆದಂತಹ ಸಭೆಯಲ್ಲಿ ಮಾತನಾಡಿ ಕೆಎಚ್ ಮುನಿಯಪ್ಪನವರು 7 ಬಾರಿ ಲೋಕಸಭಾ ಸದಸ್ಯರಾಗಿ 2 ಬಾರಿ ಕೇಂದ್ರ ಸಚಿವರಾಗಿ ಅಪಾರ ಅನುಭವ ಹಾಗೂ ಅವರ ಹಿರಿತನಕ್ಕೆ ಸಚಿವ ಸ್ಥಾನವನ್ನ ನೀಡಬೇಕು. ಗೃಹ ಅಥವಾ ಕಂದಾಯ ಇಲಾಖೆಗಳನ್ನು ನಿರ್ವಹಿಸುವಂತಹ ಶಕ್ತಿ ಇರುವಂತಹ ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನಾದ್ರೂ ನೀಡಬೇಕು. ಇಲ್ಲದಿದ್ರೆ ಕಾಂಗ್ರೆಸ್ನಲ್ಲಿರುವಂತಹ ಎಲ್ಲಾ ಜನಪ್ರತಿನಿಧಿಗಳು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಸೇರ್ಪಡೆ ಆಗ್ತೇವೆ. ಬರೀ ಬಲಗೈ ಸಮುದಾಯದವರನ್ನೇ ಮುನ್ನೆಲೆಗೆ ತರ್ತಾ ಇದ್ದು ಎಡಗೈ ಸಮುದಾಯವನ್ನ ಕಡೆಗಣಿಸ್ತಾ ಇರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರು. ಕೆಎಚ್ ಮುನಿಯಪ್ಪನವರಿಗೆ ಸ್ವಾಭಿಮಾನವಿದ್ರೆ ಕೂಡಲೇ ತಮ್ಮ ಸಚಿವ ಸ್ಥಾನವನ್ನ ತ್ಯಜಿಸಿ ಹೊರಬರಲಿ. ಪಕ್ಷ ಭೇದವನ್ನ ಮರೆತು ಎಲ್ಲಾ ಮಾದಿಗ ಸಮುದಾಯ ಒಂದಾಗಿ ತಮ್ಮ ಹಿಂದೆ ಬರಲಿದೆ. ಸಿದ್ದರಾಮಯ್ಯ ಹಾಗೂ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರಬಲ ಸಚಿವ ಸ್ಥಾನ ನೀಡಲಿ, ಇಲ್ಲದಿದ್ರೆ ರಾಜ್ಯದಾದ್ಯಂತ ಮಾದಿಗ ಸಮುದಾಯದಿಂದ ಕಾಂಗ್ರೆಸ್ ವಿರುದ್ಧ ಹೋರಾಟ ನಡೆಸಲಾಗುವುದು ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ರು. ಮಾದಿಗ ಸಮಾಜ ತಲೆ ಎತ್ತಬೇಕಂದ್ರೆ ಮೊದಲು ಹೇಳಬೇಕು, ಇವತ್ತು ನೀವು ರಾಜೀನಾಮೆ ಕೊಡಬೇಕು. ಏನು ಕೇಳಿಕೊಂಡು ಜೀವನ ಮಾಡ್ಬೇಕಂತ ಪರಿಸ್ಥಿತಿ ಇಲ್ಲ ಅವರಿಗೆ. ಅಂತ ಈ ಪರಿಸ್ಥಿತಿ ಅಲ್ಲ. ಕುಟುಂಬ ಆಗಿರೋದ್ರಿಂದ ನಿಮಗೇನಾದ್ರೂ ಮಾದಿಗ ಬಗ್ಗೆ ಕಾಳಜಿ ಇದ್ರೆ ನಿಮಗೆ ಕೊಟ್ಟಿದ್ದ ಈ ಕಾಟನ್ನ ಎಡಗೈ ಸಾಕಬೇಕು. ಇಲ್ಲದೆ ಹೋದ್ರೆ ನೀವು ಮಾದಿಗರ ಗುಲಾಮಿಗೆ ಕೆಎಚ್ ಮುನಿಯಪ್ಪರನ್ನ ನೇರಬೇಕಾಗ್ತದೆ. ಇವತ್ತು ನಾವು ಕೆಎಚ್ ಮುನಿಯಪ್ಪರ ಪರ ಇಟ್ಕೊಂಡು ಮಾತಾಡಿ, ಕೆಎಚ್ ಮುನಿಯಪ್ಪರ ಓಲೈಸ್ಕೊಂಡು ಮಾತಾಡಿ ನಾವು ಸಮಾಜನ ಆಡ್ಬಿಡ್ತೀವಿ ಅಂದ್ರೆ ನಮ್ಮಂತ ದ್ರೋಹಿಗಳು ಯಾರು ಇರಲ್ಲ. ಇವತ್ತು ನೀವು ಅಂದ್ಕೊಂಡಿರ್ಬೋದು ಕೆಎಚ್ ಮುನಿಯಪ್ಪರ ರಾಜೀನಾಮೆ ಕೊಟ್ಬಿಟ್ರೆ ಇದು ಬೇರೆಯವ್ರನ್ನ ತೂರ್ಕೊಡ್ತಾರೆ ಅಂತ ಹೇಳಿ. ಅದು ಬೇರೆಯವ್ರನ್ನ ತೂರ್ಕೊಟ್ರೆ ಭಾಗಿ ಸಹೋದರ ಕರ್ನಾಟಕದಲ್ಲಿ ಹಂಗಾದ್ರೆ ಇಡೀ ಭಾಗಿ ಸಮಾಜಕ್ಕೆ ಗೊತ್ತಾಗಲ್ಲ ಪರಿಸ್ಥಿತಿ. ಯಾಕೆ ಕೆಎಚ್ ಮುನಿಯಪ್ಪರ ಬೇರೆ ಮಾಡಿ ಇವತ್ತು ಕೆಎಚ್ ಮುನಿಯಪ್ಪರನ್ನ ಬದಲು ಬೇರೆಯವರು ಕೊಡ್ತಿದ್ದಾರೆ ಅಂತಂದ್ರೆ ನಾವು ಸಮಾಜದ ಕುರುಡಾಗಿದ್ದೇವೆ. ನಾವು ಯಾಕೆ ಕುರುಡರಲ್ಲ? ರಾಜೀನಾಮೆ ತಕ್ಷಣ ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದೀನಿ. ಅವರಿಗೆ ನೀವು ಗೃಹ ಕೊಟ್ಟು ನೀವು ಯಾವ್ದು ಗೋಣಿಚೀಲುವಂತ ಸ್ಥಾಪಿಯನ್ನು ನೀವು ಕೆಎಚ್ ಮುನಿಯಪ್ಪರು ಕೊಡ್ತಿದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಿದೆ ಬದ್ಧತೆ, ಎಲ್ಲಿದೆ ಗೌರವ, ಎಲ್ಲಿದೆ ನೀವು ದಲಿತರ ಪರ ಸರ್ಕಾರ ಅಂತ ಹೇಳಿ ನಾನು ಇವತ್ತು ಕ್ವಶನ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ಇವತ್ತು ಎಲ್ಲರನ್ನು ಕೇಳ್ತಾ ಇದ್ದೀನಿ, ಕೆಎಚ್ ಮುನಿಯಪ್ಪ ಸಾಹೇಬ್ ರಾಜೀನಾಮೆ ಕೊಟ್ಟ ತಕ್ಷಣ ಸಮಾಜ ಹಾಳಾಗಲ್ಲ. ಕೆಎಚ್ ಮುನಿಯಪ್ಪ ರಾಜೀನಾಮೆ ಕೊಟ್ಟರೆ ಇಡೀ ಕರ್ನಾಟಕ ಮಾಡಿದ್ರು ಒಂದಾಗ್ತಾರೆ. ಯಾವುದೇ ಪಕ್ಷದ ಮಾದಿಗರು ಕೆಎಚ್ ಮುನಿಯಪ್ಪರನ್ನ ಕೈ ಬಿಡೋದಿಲ್ಲ. ಇವತ್ತು ಬಿಜೆಪಿ ಮಾದಿಗರು ಕೂಡ ಕೆಎಚ್ ಮುನಿಯಪ್ಪ ಬೆನ್ನು ಕೊಡ್ತೀವಿ, ದಳದಲ್ಲಿ ಬೆನ್ನು ಕೊಡ್ತೀವಿ. ಯಾವುದೇ ಪಕ್ಷದಲ್ಲಿ ಮಾದಿಗರೆಲ್ಲ ಕೂಡ ಕೆಎಚ್ ಮುನಿಯಪ್ಪ ಸಾಹೇಬರ ಹಿಂದೆ ನಿಲ್ಲಲಿಕ್ಕೆ ನಾವು ರೆಡಿ ಇದ್ದೀವಿ. ಇವತ್ತೇ ತೀರ್ಮಾನ ಆಗಬೇಕು. ಇವತ್ತು ಕೇಂದ್ರ ಸ್ಥಾನದಲ್ಲಿ ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿ ನಾವು ದೇವರಿಗೆ ಪ್ರೆಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಹಚ್ಚುವ ಬೆಂಕಿ ಕರ್ನಾಟಕವನ್ನು ಸುಡುತ್ತದೆ ಅನ್ನೋದನ್ನ ಕಾಂಗ್ರೆಸ್ ಇವತ್ತು ಅರ್ಥ ಮಾಡ್ಕೊಳ್ಬೇಕಂತ ಮಾದರ ಮಹಾಸಭಾ ಜಿಲ್ಲಾ ಉಪಾಧ್ಯಕ್ಷ ಮುದುಗುರ್ಕಿ ನಾರಾಯಣಸ್ವಾಮಿ ಮಾತನಾಡಿ, ನಮ್ಮ ತಾಲೂಕಿನ ಮಾದಿಗ ಸಮುದಾಯ ಇಂದಿನಿಂದಲೂ ಕಾಂಗ್ರೆಸ್ ಅನ್ನೇ ಬೆಂಬಲಿಸುತ್ತಾ ಬಂದಿದ್ದು, ನಾನು ಕೂಡ ತಾಲೂಕು ಪಂಚಾಯಿತಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿತಾ ಇದ್ದೇನೆ. ಕೆಎಚ್ ಮುನಿಯಪ್ಪನವರಿಗೆ ಪ್ರಬಲ ನಮ್ಮ ತಾಲೂಕಿನ ಎಲ್ಲರೂ ಕಾಂಗ್ರೆಸ್ ಪಕ್ಷವನ್ನ ತೊರೆಯುವುದು ಖಂಡಿತ ಅಂತ ಹೇಳಿ ತಿಳಿಸಿದ್ರು. ಮಾದರ ಮಹಾಸಭಾ ತಾಲೂಕು ಅಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ, ಕೆಎಚ್ ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನಾಗಿ ಮಾಡಿ ನಮ್ಮ ಸಮುದಾಯದ ಏಳಿಗೆಗೆ ಸಹಕಾರಿಯಾಗುತ್ತೆ ಅಂತ ಹೇಳಿ ತಿಳಿಸಿದ್ರು. ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಯಾವುದೇ ಪಕ್ಷದ ಒಬ್ಬ ಅಧ್ಯಕ್ಷರು ಆ ಪಕ್ಷಕ್ಕೆ ತಂದೆ ಸಮಾನ.
ಸುಣ್ಣ ನೋಡಬೇಕು, ಒಂದೊಂದು ಬೆಣ್ಣೆ ಒಂದೊಂದು ಸುಣ್ಣ ಇರೋ ಕೆಲಸ ಯಾರು ಮಾಡಬಾರ್ದು. ಯಾಕಂದ್ರೆ KH ಮುನಿಯಪ್ಪನವ್ರಿಗೆ ಇಡೀ ಹೈಕಮಾಂಡ್ ಅವ್ರಿಗೆ ತಲೆಬಾಗ್ತಾ ಇತ್ತು ಅಂತ ಅವ್ರಿಗೆ ಇವತ್ತು ಒಂದು ಮೂಲ ಗುಂಪು ಮಾಡಿರ್ತಿದ್ದಾರೆ. ಯಾಕಂದ್ರೆ ಅವ್ರು ನಮ್ಮ ಸಮುದಾಯಕ್ಕಾಗಿ ಧ್ವನಿಯಗೋಸ್ಕರ ಮಾತ್ರ, ಇಲ್ಲಾಂದ್ರೆ ಅವ್ರಿಗೆ 50 ವರ್ಷಗಳ ಕಾಲ ಅವ್ರ ನಡೆದಿದ್ದೇ ಜಾರಿಯಾಗಿತ್ತು. ಅವ್ರಿಗೆ ಹೈಕಮಾಂಡ್ ಅಲ್ಲಿ ಅಷ್ಟು ಮಾನ್ಯತೆ ಇತ್ತು. ನಮ್ಮ ಒಳಗಿಸಲಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹೋರಾಡಿದ್ದಕ್ಕಾಗಿ ಇವತ್ತು ಅವರ ಮೂಲೆ ಗುಂಪು ಮಾಡಿದ್ದಾರೆ. ಆದ್ರಿಂದ ನಾವು 3 ಪಕ್ಷಗಳು ಸೇರ್ಕೊಂಡು ನಡೆಸ್ತಾ ಇದ್ದೀವಿ. ದಯವಿಟ್ಟು ಮಲ್ಲಿಕಾರ್ಜುನ ಖರ್ಗೆಜಿಯವರಾಗ್ಬೋದು, DK ಶಿವಕುಮಾರ್ ಆಗ್ಬೋದು, ಸಿದ್ದರಾಮಯ್ಯ ಅವರಾಗ್ಬೋದು, ಹರಿಪ್ರಸಾದ್ ಅವರಾಗ್ಬೋದು, ಇದನ್ನ ಮನ್ಕೊಂಡು ನಾವು ಏನಾದ್ರೂ ಕೋರ್ಟ್ ಮೇಲೆ ಚೇಂಜ್ ಮಾಡಿಲ್ಲ ಅಂದ್ರೆ ಇಡೀ ರಾಜ್ಯ ಪೂರ್ತಿ ನಾವು ಪ್ರತಿಭಟನೆಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮನೆ ಮಾಡೋ ಕೆಲಸ ಆಗ್ತದೆ ಅಂತ ಹೇಳ್ತಾ, ಈ ಪ್ರೆಸ್ ಮೀಟ್ ಬಂದಂತ ಎಲ್ಲ ನಮ್ಮ ಸಮುದಾಯದ ಜಿಲ್ಲೆಯಿಂದ ಬಂದಂತ ಎಲ್ಲರಿಗೂ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಭೆ ಏನು ತೀರ್ಮಾನ ಆಯಿತು? ನಿಮ್ಮ ಆಗ್ರಹ ಏನು? ನಮ್ಮ ಕರ್ನಾಟಕದಲ್ಲೇ ಹಿರಿಯ ಮುತ್ಸದ್ದಿಗಳು 50 ವರ್ಷಗಳ ರಾಜಕಾರಣದ ಅನುಭವ ಇರ್ತಕ್ಕಂಥ ನಮ್ಮ KH ಮುನಿಯಪ್ಪನವ್ರನ್ನ ಇವತ್ತು ಸರ್ಕಾರದಲ್ಲಿ ಕಡೆಗಣಿಸಿದ್ದಾರೆ. ಅವರು 7 ಬಾರಿ ಸಂಸದರಾಗಿ 2 ಬಾರಿ 3 ಖಾತೆಗಳನ್ನು ಸಕ್ರಿಯವಾಗಿ 10 ವರ್ಷಗಳ ಕಾಲ ಕೇಂದ್ರದಲ್ಲಿ ಅವರು ಖಾತೆಯನ್ನು ನಿಭಾಯಿಸಿದ್ದಾರೆ. ಮತ್ತೆ ನಮ್ಮ ರಾಜ್ಯದಲ್ಲೂ ಸಹ ಒಳ್ಳೆಯ ಉನ್ನತ, ಇಡೀ ನಮ್ಮ ಮಾದಿಗ ಸಮುದಾಯಕ್ಕೆ ಅವರು ದೊಡ್ಡ ತಲೆ ಹೇಳಬೇಕಾದ್ರೆ ಅಂಥವ್ರನ್ನ ಇವತ್ತು ಈ ಸರ್ಕಾರದಲ್ಲಿ ಕಡೆಗಣಿಸಿ ಮತ್ತೆ ಅದೇ ಆಹಾರ ಖಾತೆ ಕೊಟ್ಟವ್ರೆ. ಬೇರೆ ಸುಮಾರು ಖಾತೆಗಳಿದೆ. ಸುಮಾರು ಖಾತೆಗಳಲ್ಲಿ ಅವ್ರು ಟ್ಯಾಲಿ ಬರ್ತಕ್ಕಂಥ ಖಾತೆ ಕೊಡ್ತೀರಾ, ಯಾವುದೋ ಅಕ್ಕಿ ಕೊಟ್ಟುಬಿಟ್ರೆ ಪ್ರಯೋಜನ ಇಲ್ಲ, ನಮ್ಮ ಸಮುದಾಯಕ್ಕೆ ಏನೂ ಅನುಕೂಲ ಆಗೋದಿಲ್ಲ. ಆದ್ರಿಂದ ನಾವು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಕರ್ನಾಟಕ ಮಾದಾರ ಮಹಾಸಭೆಯಿಂದ 4 ತಾಲೂಕುಗಳ ಎಲ್ಲರೂ ನಾಯಕರುಗಳು ಸೇರ್ಕೊಂಡು ಅವ್ರಿಗೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೆ, ಯಾಕಂದ್ರೆ ಇಡೀ 224 ಕ್ಷೇತ್ರಗಳಲ್ಲಿ 165 ಕ್ಷೇತ್ರಗಳಲ್ಲಿ ನಾವು ನಿರ್ಣಾಯಕರು ಮಾದಿಗರು. ಯಾರೇ MLAಗಳಾಗಬೇಕಾದ್ರೆ ಪ್ರತಿ ಕ್ಷೇತ್ರದಲ್ಲಿ 40ರಿಂದ ಹಿಡಿದು 50ರಿಂದ 25ರಿಂದ 30 ಸಾವಿರ ಮತದಾರರಿದ್ದೀವಿ. ಅಂತ ಮತದಾರನ ಇವತ್ತು ಸರ್ಕಾರ ನಮ್ಮನ್ನ ಮೂಲೆ ಗುಂಪು ಮಾಡಿದೆ. ದಯವಿಟ್ಟು ಇದನ್ನ ಎಚ್ಚೆತ್ಕೊಂಡು ಕಾಂಗ್ರೆಸ್ ಸರ್ಕಾರದ ಎಲ್ಲ ಹೈಕಮಾಂಡ್ ಅವರು ದಯವಿಟ್ಟು KH ಮುನಿಯಪ್ಪನವ್ರಿಗೆ ಒಳ್ಳೆ ಖಾತೆ ಕೊಡಲೇಬೇಕು. ಇಲ್ಲಾಂದ್ರೆ ಇಡೀ ರಾಜ್ಯದಲ್ಲಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒತ್ತಾಯ ಮಾಡ್ಕೊಂಡು ಬಂದಿದ್ವಿ. ಬದಲಾದ ಪರಿಸ್ಥಿತಿ ಅಟ್ಲೀಸ್ಟ್ ಉಪಮುಖ್ಯಮಂತ್ರಿ ಆದರೂ ಕೊಡಿ ಅಂತ ಒತ್ತಾಯ ಮಾಡಿದ್ವಿ. ಹಿಂದೆ ಸಮಾಧಾನ ಮಾಡಿ ಆಯ್ತು, ಸಂಪುಟ ಪುನರ್ರಚನೆ ಆಗಿದ್ದ ಸಂದರ್ಭದಲ್ಲಿ ಉನ್ನತವಾದಂಥ ನಿಮ್ಮ ಹಿರಿತನವನ್ನು ಗಮನಿಸಿ ಒಳ್ಳೆಯ ಸ್ಥಾನವನ್ನು ಕೊಡೋಣ ಅಂತೇಳಿ ಹೈಕಮಾಂಡ್ ಹೇಳಿದ್ರಿಂದ KH ಮುನಿಯಪ್ಪ ಸಾಹೇಬರು ಸಮಾಧಾನದಿಂದ ಪಕ್ಷವನ್ನು ಸಮರ್ಸಿಕೊಂಡು ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದರು. ಈಗ ಬದಲಾದ ಸನ್ನಿವೇಶದಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ, ಅದು ಉನ್ನತ ಹುದ್ದೆಯನ್ನು ಕೊಟ್ಟಿಲ್ಲ. ಇನ್ನು ಮಂತ್ರಿಮಂಡಲದಲ್ಲಿ ಹಿರಿಯ ಸಚಿವರು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ. ಇವತ್ತು ನೋಡಿ ನಮ್ಮ AICC ಅಧ್ಯಕ್ಷರು ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ತಂದೆ ಸ್ಥಾನದಲ್ಲಿ ಇವತ್ತು ಕೇಂದ್ರದಲ್ಲಿದ್ದಾರೆ. ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ಒಂದೇ ರೀತಿ ಪರಿಗಣನೆ ಮಾಡಬೇಕು. ಮಾದಿಗ ಸಮುದಾಯ ಮತದಾರರು ಇದ್ದಾರೆ. ಸ್ವತಂತ್ರ ಬಂದಾಗಲಿಂದಲೂ ಕೂಡ ಮಾದಿಗ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿಕೊಂಡೇ ಬಂದಿದೆ. ಆದರೆ ಮಾದಿಗರಿಗೆ ಮಾತ್ರ ಯಾವುದೇ ಉನ್ನತ ಸ್ಥಾನವನ್ನು ಕೊಟ್ಟಿಲ್ಲ. ಅದಕ್ಕೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಬೇಡ. ಅವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದನ್ನು ಕರ್ನಾಟಕದಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರೆ ನೋಡ್ಕೊಂಡು ಅವರು ಸುಮ್ಮನೆ ಇರಬಾರ್ದು. ನಮಗೆ ಮಾದಿಗರಿಗೆ ನ್ಯಾಯ ಕೊಡಬೇಕು. ಇಲ್ಲಾಂದ್ರೆ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನಷ್ಟ ಆಗುತ್ತೆ. ಮಾದಿಗರ ಓಟು ಬರೋದಿಲ್ಲ ಕಾಂಗ್ರೆಸ್ಗೆ. ಲೀಡರ್ಗಳು ಹೋಗಿ ಮತದಾರರ ಹತ್ರ ಓಟ್ ಕೇಳೋಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾಂಗ್ರೆಸ್ ಓಟ್ ಹಾಕಿದ್ರೆ ನಮ್ಮ ನಾಯಕರು ಹೆಂಗೆ ನಡೆಸ್ಕೊಂಡ್ರಿ, ಅವಮಾನ ಮಾಡಿದ್ರಿ, ಇಷ್ಟು ವರ್ಷಗಳಿಂದ ನಮ್ಮ ನಾಯಕರನ್ನು ನಾವು ಅನ್ಕೊಂಡು ಬಂದಿದ್ವಿ, ಏನೋ ಒಳ್ಳೆ ಹುದ್ದೆ ಸಿಗುತ್ತೆ, ನಾವೆಲ್ಲರೂ ಶೋಷಿತರು, ಹಿಂದುಳಿದವರು, ಅಭಿವೃದ್ಧಿ ಕಂಡಿಲ್ಲ, ಏನಾದರೂ ನ್ಯಾಯ ಸಿಗ್ತದೆ ಅಂತ ಕಾಯ್ಕೊಂಡು ಬಂದಿವಿ. ಕಾಂಗ್ರೆಸ್ ಪಕ್ಷ ನಮಗೆ ಮೋಸ ಮಾಡಿದೆ, ಅನ್ಯಾಯ ಮಾಡಿದೆ, ವಂಚನೆ ಮಾಡಿದೆ ಅಂತೇಳಿ ಓಟ್ ನಮಗೆ ಬೈತಾರೆ ಮುಖಂಡರು. ನಾವೆಲ್ಲರೂ ಕೂಡ ಹೈಕಮಾಂಡ್ ಹತ್ರ ಮೊನ್ನೆ ಸುರ್ಜೇವಾಲಾ ಸಾಹೇಬ್ ಹತ್ರ, KC ವೇಣುಗೋಪಾಲ್ ಅವ್ರ ಹತ್ರ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರ, ರಾಹುಲ್ ಗಾಂಧಿ ಅವ್ರ ಹತ್ರ, ಸೋನಿಯಾ ಗಾಂಧಿ ಅವ್ರ ಹತ್ರ, ಪ್ರಿಯಾಂಕಾ ಗಾಂಧಿ ಅವ್ರ ಹತ್ರ, ಎಲ್ಲರ ಹತ್ರ, DK ಶಿವಕುಮಾರ್ ಸಾಹೇಬ್ ಹತ್ರ, ಸಿದ್ದರಾಮಯ್ಯ ಸಾಹೇಬ್ ಹತ್ರ ಸರ್ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರು, ಸರ್ವೋಚ್ಚ ನಾಯಕರು, ಮಾದಿಗ ಸಮುದಾಯದ ಭೀಷ್ಮ ಅವರನ್ನ ಗೌರವವಾಗಿ ನಡೆಸ್ಕೊಳ್ಳಿ. ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಇಡೀ ರಾಜ್ಯದಿಂದ ಪ್ರತಿ ಹಳ್ಳಿಯಿಂದ ಬೀದಿಗಿಳಿದ್ದಾರೆ. ಇವತ್ತು ನಿನ್ನೆಯಿಂದ ಇವತ್ತು ರಾಜ್ಯಾದ್ಯಂತ ಎಲ್ಲ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಳು ಶುರುವಾಗಿದೆ. ಬೀದಿಗಿಳಿದು ಟೈರ್ ಬೆಂಕಿ ಹಚ್ತಾ ಇದ್ದಾರೆ, ಆಕ್ರೋಶ ಹೊರ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಮಾದಿರ ಮಹಾಸಭಾ ಜಿಲ್ಲಾಧ್ಯಕ್ಷ ಹೊಸಕೋಟೆ ಸುಬ್ಬರಾಜುರವರು ಮಾತನಾಡಿದರು. ಇನ್ನು ಈ ಸಮಯದಲ್ಲಿ ಕರ್ನಾಟಕ ಮಾದಿರ ಮಹಾಸಭಾ ಜಿಲ್ಲಾಧ್ಯಕ್ಷ ಹೊಸಕೋಟೆ ಸುಬ್ಬರಾಜುರವರು, ರಾಜ್ಯ ಸಂಘಟನಾ ಕಾರ್ಯದರ್ಶಿ BK ಶಿವಪ್ಪ, ಜಿಲ್ಲಾ ಉಪಾಧ್ಯಕ್ಷ ಮುದುಗುರ್ಕಿ ನಾರಾಯಣಸ್ವಾಮಿ, ತಾಲೂಕು ಅಧ್ಯಕ್ಷ ನರಸಿಂಹಮೂರ್ತಿ ಮುನಿರಾಜು, ಜಾಲಿಗೆ ಮುನಿರಾಜು, ಮಾಜಿ ಪುರಸಭಾ ಅಧ್ಯಕ್ಷ ನರಸಿಂಹಮೂರ್ತಿ, ಯಡಾಳ ದೇವರಾಜು, ಚಂದೇನಹಳ್ಳಿ ಮುನಿಯಪ್ಪ,
ಬಚ್ಚಳ್ಳಿ ನಾಗರಾಜ, ಮುನಿಯಪ್ಪ ಚೆನ್ನಹಳ್ಳಿ ನಾರಾಯಣಸ್ವಾಮಿ, ಬುಳ್ಳಳ್ಳಿ ಮುನಿರಾಜು ಸೇರಿದಂತೆ ಎಲ್ಲಾ ಪಕ್ಷಗಳ ಮಾದಿಗ ಸಮುದಾಯದ ಮುಖಂಡರು ಭಾಗವಹಿಸಿದ್ರು. ಬೇಕು ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ನಾಗರಾಜ್ ಎಂ.ಆರ್.